ಉದ್ಯಮಿ ಕಣ್ಣಿಗೆ ಖಾರದ ಪುಡಿ ಎರಚಿ ಅಪಹರಣ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಉದ್ಯಮಿ ಸಂಪತ್ ರಾಜ್ ಅಕ್ರಮ ಗಣಿಗಾರಿಕೆ ಪ್ರಶ್ನೆ ಮಾಡಿದ್ದೆ ತಪ್ಪಾಗಿ ಹೋಯ್ತು. ಇದು ಉದ್ಯಮಿ ಕಣ್ಣಿಗೆ ಖಾರದ ಪುಡಿ ಎರಚಿ ಅಪಹರಣ ಮಾಡಲಿಕ್ಕೆ ಯತ್ನಿಸಿ ವಿಫಲವಾಗಿದ್ದಂತಹ ಒಂದು ಪ್ರಕರಣ ಇದು. ಆದರೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಉದ್ಯಮಿ ಸಂಪತ್ ಅವರು ಅಕ್ರಮ ಗಣಿಗಾರಿಕೆಯನ್ನ ಪ್ರಶ್ನೆ ಮಾಡಿದ್ದೆ ತಪ್ಪಾಯಿತು. ಹೊಸದುರ್ಗದ ಉತ್ತರೇಗುಡ್ಡ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇರುತ್ತೆ. ವೈಲ್ಡ್ ಲೈಫ್ಗೆ ಮಾರಕವಾಗುವ ರೀತಿಯಲ್ಲಿ ಅಕ್ರಮ ಮೈನಿಂಗ್ ನಡೀತಿತ್ತು ಅನ್ನುವಂತಹ ಕಾರಣಕ್ಕೆ ಜಾಗ ಒತ್ತುವರಿ ಕೂಡ ಆಗಿತ್ತು, ಅರಣ್ಯ ಇಲಾಖೆಯ ಸಂಬಂಧಪಟ್ಟಂತಹ ಜಾಗ. ಸೊ ನೋಟಿಸ್ ಇಶ್ಯೂ ಮಾಡಿರ್ತಾರೆ ಸಂಪತ್ ರಾಜ್. ಬೆದರಿಕೆ ಹಾಕೋಕೆ ದುಷ್ಕರ್ಮಿಗಳು ಅಪಹರಣದ ಯತ್ನವನ್ನ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಸೊ ಹಾಗಾಗಿ ವೈಲ್ಡ್ ಲೈಫ್ಗೆ ಮಾರಕವಾಗುವ ರೀತಿಯಲ್ಲಿ ಅಕ್ರಮ ಮೈನಿಂಗ್ ನಡೀತಾ ಇತ್ತು ಅನ್ನುವಂಥ ಒಂದು ವಿಚಾರವಾಗಿಯೇ ನೋಟಿಸ್ ಇಶ್ಯೂ ಮಾಡಿದ್ದೆ ತಪ್ಪಾಗಿ ಹೋಯ್ತಾ. ಇದೇ ಕಾರಣಕ್ಕೆ ಅಪಹರಿಸುವಂತ ಒಂದು ಪ್ರಯತ್ನಕ್ಕೆ ದುಷ್ಕರ್ಮಿಗಳು ಮುಂದಾಗಿದ್ರ. ಯಾಕಂದ್ರೆ ಸಂಪತ್ ಅವರು, ಉದ್ಯಮಿ ಸಂಪತ್ ಹೇಳ್ತಾರೆ, ಕಣ್ಣಿಗೆ ಖಾರದ ಪುಡಿ ಎರಚಿ ತನ್ನ ಮೇಲೆ ಹಲ್ಲೆ ಮಾಡಿ ಅಪಹರಿಸುವ ಪ್ರಯತ್ನಕ್ಕೆ ಮುಂದಾದರೂ ಗಾಳಿಯಲ್ಲಿ ಗುಂಡು ಹಾರಿಸಿದ್ರಿಂದ, ಫೈರಿಂಗ್ ಮಾಡಿದ್ರಿಂದ ಎಸ್ಕೇಪ್ ಆದ್ರೂ ನನ್ನ ಬಚಾವ ಆದೆ ಅಂತ ಟ್ರೀಟ್ಮೆಂಟ್ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಉದ್ಯಮಿ ಸಂಪತ್ ಹೇಳಿಕೊಂಡಿದ್ರು. ಈ ಪ್ರಕರಣದ ಒಂದಷ್ಟು ಅಪ್ಡೇಟ್ಸ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತಿದ್ವಿ. ಉದ್ಯಮಿ ಸಂಪತ್ ರಾಜ್ ಕಣ್ಣಿಗೆ ಖಾರದ ಪುಡಿ ಎರಚಿ ಅಪಹರಣಕ್ಕೆ ಯತ್ನಿಸಲಾಗಿತ್ತು. ದೂರುದಾರನ್ನ ಆರೋಪಿಯಂತೆ ನಡೆಸಿಕೊಂಡ್ರ ಪೊಲೀಸರು ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗ್ತಿದೆ. ಮತ್ತೊಂದು ಕಡೆ ಎಸ್ಪಿ ಐಜಿಪಿ ಎಂಟ್ರಿ ಬಳಿಕವಷ್ಟೇ ತನಿಖೆ ಭರವಸೆ ಸಿಕ್ಕಿದ್ದು. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಚಿಕ್ಕಬಾಲದಕೆರೆಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಉದ್ಯಮಿ ಸಂಪತ್ ರಾಜ್ ಕಣ್ಣಿಗೆ ಖಾರದ ಪುಡಿ ಎರಚಿ ಕಿಡ್ನಾಪ್ ಮಾಡಲು ಯತ್ನಿಸಿದ್ದಂತಹ ಪ್ರಕರಣ ಇದು. ಗಾಳಿಯಲ್ಲಿ ಗುಂಡು ಹಾರಿಸಿ ಬಚಾವಾಗಿದ್ದ ಉದ್ಯಮಿ ಸಂಪತ್. ಈ ಸಂಬಂಧ ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಅಂದ್ರೆ ದೂರುದಾರನನ್ನೇ ಆರೋಪಿಯಂತೆ ಪೊಲೀಸರು ನಡೆಸಿಕೊಂಡ್ರ ಅನ್ನುವಂಥದ್ದು ಈ ಪ್ರಕರಣದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಿದೆ. ಗುಂಡು ಹಾರಿಸಿದ್ದ ಪ್ರಕರಣವನ್ನೇ ಸೇರಿಸಬೇಡಿ ಅಂತ ಒತ್ತಡ ಹೇರಲಾಗಿತ್ತು ಅನ್ನುವಂಥದ್ದಿದೆ. ಆರ್ಮ್ಸ್ ಆಕ್ಟ್ ಅಡಿ ದೂರು ಕೊಡೋದಕ್ಕೆ ಸೂಚಿಸಿದೆ ಏಕೆ? ಸಂಪತ್ ರಾಜ್ ಮೊಬೈಲ್ ಮತ್ತು ಕಾರ್ ಸೀಸ್ ಮಾಡಿದ್ಯಾಕೆ? ಶ್ರೀರಾಂಪುರ ಪೊಲೀಸರ ಕ್ರಮದಲ್ಲಿ ಅನುಮಾನ ಕಂಡು ಬರ್ತಾ ಇರುವಂಥದ್ದು. ಅವರ ಕ್ರಮದ ಹಿಂದೆ ಒಂದು ಬಹುದೊಡ್ಡ ರೀತಿಯ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಒಂದು ಬೈಟ್ಸ್ ಇದೆ, ನೋಡೋಣ. ಸರ್, ಇಲ್ಲಿ ಸಂಪತ್ ರಾಜ್ ಅಂತ ಹೇಳಿ ಅವ್ರ ಮೇಲೆ ಅಟ್ಯಾಕ್ ಆಯ್ತು ಅಂತೇಳಿ ನಮ್ಮ ಮನೆ ಪಕ್ಕದಾಗಿರೋ ಪುನೀತ್ ಅವ್ನ ಮನೇಲಿ ಕೆಲಸ ಮಾಡ್ತಿರ್ತಾನೆ, ಹೋಗ್ತಿರ್ತಾನೆ ಅವನ ಜೊತೆಗೆ. ಅವ್ನ ಫೋನ್ ಕರ್ಕೊಂಬಂದನ್ನ ಅವಾಗ ಇಲ್ಲಿ ಅಟ್ಯಾಕ್ ಆಯ್ತು ಅಂತ ನೋಡಿ ಅಲ್ಲಿ ಬರ್ತಾ ಇದ್ವಿ. ಅಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು. ಕಿಡದಳಿಗೆ ಹೋದ್ವಿ. ನಾವು ಕಿಡದಳಲ್ಲಿ ಎಲ್ಲ ಬ್ಲಡ್ ಎಲ್ಲ ಅಂಟಿದ್ದು, ರಕ್ತ ಎಲ್ಲ ಆಗ್ಬಿಟ್ಟಿತ್ತು. ಕಾರ್ ಪ್ಲೇಲಿ ಹೆಚ್ಚಿದ್ದು ಫುಲ್ಲು ತಲೆ ತುಂಬ ಆಗೋಗ್ಬಿಟ್ಟಿತ್ತು. ಅದನ್ನ ರಿಮೂವ್ ಮಾಡ್ತಾ ಇದ್ರು. ರಿಮೂವ್ ಮಾಡ್ಬಿಟ್ಟು ಐಸ್ ಕ್ಯೂಬ್ ಕೊಟ್ಬಿಟ್ಟು ಕಣ್ಣಲ್ಲಿರೋದನ್ನ, ಅದು ಫುಲ್ ಪೇನ್ ಆಗ್ತಿತ್ತು. ಅದನ್ನ ತೆಗೆದ್ರು. ಆಮೇಲೆ ಅಲ್ಲಿ ಏನು ಟಾನಿಕ್ ಇಲ್ಲ ಅಂತ ಹೇಳ್ಬಿಟ್ಟು, ಇಲ್ಲೇನಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೊಸೂರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಾಗಲ್ಲ ಅಂತ ಹೇಳಿ ಹೊಸೂರದ ಹಾಸ್ಪಿಟಲಲ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡಿರುವಾಗ ಅಲ್ಲಿಗೆ ನಮ್ಮ ಶ್ರೀರಾಂಪುರ ಠಾಣೆ ಪೊಲೀಸರು ಅಲ್ಲಿಗೆ ಬಂದು ಅವ್ರ ನಮ್ಮ ಸಂಪತ್ತನಾರು ಏನೇನು ಹೇಳಿದ್ರು ಅದನ್ನೆಲ್ಲ ಬರ್ಕೊಂಡು, ಆಮೇಲೆ ಅದಾದ್ಮೇಲೆ ಒಂದು MLC ರಿಪೋರ್ಟ್ ಮಾಡ್ಕೊಂಡು ನಾವು ಅವ್ರು ವಾಪಸ್ಸು ಮತ್ತೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲಿ ಬಂದರು. ಪುನಃ ಬಂದು ಇಲ್ಲೆಲ್ಲ ಪ್ಲೇಸ್ ಅಂದ್ರೆ ಎಂಕ್ವೈರಿ ಮಾಡ್ಕೊಂಡು ಅವಣ್ಣ ಏನು ಹೇಳ್ತು. ಆಮೇಲೆ ಸ್ವಲ್ಪ ಅವ್ರಿಗೆ ಅನ್ಕಾನ್ಸಿಯೇಷನ್ ಆಗಿದ್ರು. ನಾವು ಅಂಟಿಲ್ ಇದಕ್ಕೆ ಮತ್ತೋಡೋಗೋರ್ಗು. ಅದಾದ್ಮೇಲೆ ಅವ್ರು ಮತ್ತೋಡಿಂದ ವಸ್ತು ಟ್ರೀಟ್ಮೆಂಟ್ ತೊಗೊಂಡು ಆದ್ಮೇಲೆ ಸ್ವಲ್ಪ ಅವ್ರಿಗೆ ಜ್ಞಾನ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ಕ್ಲೀನ್ ಅವ್ರು ಹಿಂಗೆ ಏನೇನಾಯ್ತು ಅಂತ ನಾನು ಈಗ ಹೇಳ್ತೀನಿ ಅಂತ ಹೇಳಿ ಎಲ್ಲ ಹೇಳ್ಕೊಂಡು ಬಂದರು. ಮತ್ತೆ ಇಲ್ಲಿ ಬಂದು ಕರ್ಕೊಂಬಂದಾಗ ಅವ್ರು ಪೊಲೀಸ್ ಮುಂದೆ ಏನೇನಾಯ್ತು ಅದನ್ನೆಲ್ಲ ಹೇಳಿದ್ರು. ಅಟ್ಯಾಕ್ ಅಂತ ನಮ್ಗೆ ಯಾವುದು ಅಷ್ಟೊಂದು ತಿರದಾಗಲಿಲ್ಲ. ಬಟ್ ಈ ಸರಿ ಇದು ನಮಗೆ ರೀಸೆಂಟ್ ಯಾಕಂದ್ರೆ ನಾವು 12ವರೆಗೆ ನಾವೆಲ್ಲ ಒಂದು 12 ನಮ್ಮ ಕೆಂಚಪುರದಿಂದ ಬ್ಯಾಕೇರಿಗೆ ಬಂದು ಅದೇ ಟೈಮಲ್ಲಿ ಬಂದು ನಿಂತ್ಕೊಂಡಿದ್ವಿ ಇಲ್ಲಿ. ಆವಾಗ ನಮ್ಗೆ ಈ ತರ ಮನೆ ಮುಂದೆ ಎಲ್ಲರೂ ಮನೆ ಮಲ್ಕೊಂತ ಹೋಗ್ತಾ ಇದ್ವಿ. ಮನೆ ಮುಂದೆ ಇದ್ದಾಗ ಈ ತರ ಒಂದು ಪುನೀತನೂ ಈ ತರ ಇನ್ಫಾರ್ಮೇಶನ್ ಕೊಟ್ಟಾಗ ನಾವು ಕೂಡ ಬಂದು ಇಂಟರ್ನಲ್ ಸೋರ್ಸಸ್ ಏನೋ ಒಂದು ಅಷ್ಟೊಂದು ಅದರಿಲ್ಲ. ಬಟ್ ಮೇ ಬಿ ಇದು ನಮ್ಮ ಊರಲ್ಲಿ ಆಗಿರೋದ್ರಿಂದ ನಾವು ರಿಯಾಕ್ಟ್ ಮಾಡ್ತಾ ಇದ್ವಿ. ನನಗೂ ಕೂಡ ಸ್ವಲ್ಪ ಕಣ್ಣಲ್ಲಿ ಇದು ಉದ್ಯಮಿ ಸಂಪತ್ ರಾಜ್ ಕಣ್ಣಿಗೆ ಖಾರದ ಪುಡಿ ಎರಚಿ ಅಪಹರಣಕ್ಕೆ ಯತ್ನಿಸಿದಂತಹ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಒಂದಷ್ಟು ಟ್ವಿಸ್ಟ್ಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೆ. ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಗುಂಡು ಹಾರಿಸಿದ್ದ ಪ್ರಕರಣವನ್ನೇ ಸೇರಿಸಬೇಡಿ ಅಂತ ಒತ್ತಡವನ್ನ ಹೇರಿದ್ರ. ದೂರುದಾರನನ್ನೇ ಆರೋಪಿಯಂತೆ ನಡೆಸಿಕೊಂಡ್ರ ಪೊಲೀಸರು. ಆರ್ಮ್ಸ್ ಆಕ್ಟ್ ಅಡಿ ದೂರು ಕೊಡೋದಕ್ಕೆ ಸೂಚನೆ ನೀಡಿದ್ಯಾಕೆ ಪೊಲೀಸರು? ಸಂಪತ್ ರಾಜ್ ಮೊಬೈಲ್ ಮತ್ತು ಕಾರನ್ನ ಸೀಸ್ ಮಾಡಿದ್ಯಾಕೆ? ಶ್ರೀರಾಂಪುರ ಪೊಲೀಸರ ಕ್ರಮದಲ್ಲಿ ಅಡಗಿದೆ ದೊಡ್ಡ ಅನುಮಾನ. ಎಸ್ಪಿ ಐಜಿಪಿ ಎಂಟ್ರಿ ಬಳಿಕವಷ್ಟೇ ಸಿಕ್ಕಿರುವಂತದ್ದು ತನಿಖೆಯ ಭರವಸೆ. ಸ್ವತಃ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಉದ್ಯಮಿಯಾದ ಸಂಪತ್ ರಾಜ್ ಅವರೇ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸಂಪತ್ ರಾಜ್ ಅವರೇ.
ಸರ್ ನಮಸ್ಕಾರ ಸರ್. ಹೇಗಿದ್ರು ಸರ್ ಈಗ? ಸರ್ ಇವತ್ತು ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಸರ್, ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ಕಾರಣ ಏನು ಅಂತಂದ್ರೆ, ತಾವು ಹೋಗಿ ದೂರನ್ನ ಕೊಡ್ತೀರಿ, ತನ್ನ ಮೇಲೆ ಅಟ್ಯಾಕ್ ಆಗುತ್ತೆ, ಕಣ್ಣಿಗೆ ಖಾರದ ಪುಡಿ ಹಚ್ಚುತ್ತಾರೆ, ಆಮೇಲೆ ಗಾಳಿಯಲ್ಲಿ ಗುಂಡ ಹಾರಿಸ್ತೆ ಅಂತ ತಾವೇ ಸ್ವತಃ ಹೇಳ್ತೀರಿ. ಬಚಾವಾಗಿದೆ, ಬಹುದೊಡ್ಡ ಸೋಜಿಗ ಅನ್ನುವಂಥದ್ದು ಅದೃಷ್ಟ ಅನ್ನುವಂಥ ಮಾತನ್ನು ಹೇಳ್ತೀರಿ. ಆದ್ರೆ ದೂರುದಾರರನ್ನೇ ತಾವು ಹೋಗಿ ದೂರು ಕೊಡ್ತೀರಿ ಪೊಲೀಸ್ ಠಾಣೆಯಲ್ಲಿ, ನಿಮ್ಮನ್ನೇ ಆರೋಪಿ ಅಂತ ನಡೆಸ್ಕೊಂಡ್ರ ಅಂತ ಪೊಲೀಸರು? ಖಂಡಿತ ನಾನು ಅದು ವೇ ಆಫ್ ಇನ್ವೆಸ್ಟಿಗೇಷನ್ ಇರ್ಬೋದು ಅಂತ ಹೇಳಿ ನಾನು ಅಂತ ಅನ್ಕೊಂಡೆ. ಬಟ್ ಅವ್ರು ರಾತ್ರಿ 3 ಗಂಟೆವರೆಗೂ ಕೂರಿಸ್ಕೊಂಡು ಮತ್ತೆ ನಮ್ಮ ಸರ್ವೆಂಟ್ಸ್ ಗಳನ್ನ ಎಲ್ಲರನ್ನೂ ಕೂರಿಸ್ಕೊಂಡು ನಮ್ಮ ಮೇಲೆ ಒತ್ತಡ ಹಾಕಿದ್ರು. ನಾನು ಇವ್ರದ್ದು ಇನ್ವೆಸ್ಟಿಗೇಷನ್ ವೇ ಇದೆ ಇರ್ಬೋದು ಅಂತ ಹೇಳಿ ನಾನು ಸಂಪೂರ್ಣವಾಗಿ ಸಹಕರಿಸ್ತೆ. ಮತ್ತೆ ನನ್ಗೆ ಯಾಕೋ ಸ್ವಲ್ಪ ಅಸಮಾಧಾನನೂ ಆಯ್ತು. ನಾನು ಅವರು ಪದೇ ಪದೇ ನೀವು ಬದುಕಿರಬಾರ್ದಿತ್ತು, ನೀವು ಸತ್ತೋಗ್ಬೇಕಿತ್ತು, ಅವ್ರು ನಿನ್ನ ಸಾಯಿಸ್ಬೇಕಿತ್ತು, ಯಾಕೆ ಬಿಟ್ಬಿಟ್ರು ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಬಹಳ ನನ್ಗೆ ವಿಚಲಿತನಾದೆ. ಏನಪ್ಪ ಇವರು ನಾನು ಭಗವಂತನ ಆಶೀರ್ವಾದದಿಂದ ಬಂದಿದ್ದೀನಿ ಅಂತ ಖುಷಿ ಪಡ್ತಿಲ್ಲ, ಇವ್ರು ಸಾಯ್ಬೇಕಿತ್ತು ಅಂತ ಅಂದ್ರಲ್ಲ ಅಂತೇಳಿ ಬೇಜಾರಾಯ್ತು. ನಾನು ಸ್ವಲ್ಪ ಅವ್ರಿಗೆ ರಿಟರ್ನ್ ಕ್ವಶನ್ಸ್ ಎಲ್ಲ ಕೇಳಿದೆ, ಯಾಕಂಗ ಹೇಳಿದ್ರು ಅಂತ. ನನ್ಗೆ ಅದೇ ವಿಷಯ ಅರ್ಥ ಆಗ್ತಾ ಇಲ್ಲ. ಇವರು ನನ್ನನ್ನು ಅನುಮಾನ ಪಡ್ಲಿ, ನನ್ಗೇನ್ ಬೇಜಾರಿಲ್ಲ ಅದ್ರ ಬಗ್ಗೆ, ಅವರ ತನಿಖೆ ಭಾಗ ಅಂತ ಅನ್ಕೊಂಡು. ಇದೇ ಕಾರಲ್ಲಿ ಇವರು ಸಪ್ಲಿಮೆಂಟರಿ ಬೇರೆ ಏನ್ ಮಾಡಿದ್ರು ಅಂತಂದ್ರೆ, ಇವ್ರು ಇನ್ನೂ ಏನು ಮಾಡೇ ಇಲ್ಲ. ನಾನು ನೋಡಿ ನಾನು ಅದೇ ತಕ್ಷಣದಲ್ಲೇ ನಂದು ಪಿಸ್ತೂಲ್ ಹ್ಯಾಂಡ್ ಓವರ್ ಮಾಡಿದೀನಿ. ಕಾರ್ನು ಕೂಡ ಅದೇ ಜಾಗದಲ್ಲಿ ಹೆಂಗೆ ಡೋರ್ ತೆಗೆದು ನಿಲ್ಸಿದ್ವಿ ಅದೇ ಜಾಗದಲ್ಲಿ ನಿಲ್ಸಿದೀವಿ. 1.5 ದಿನ ನನ್ನ ಕಾರ್ನೇ ಮುಟ್ಟಿಲ್ಲ ನಾವು. ಮತ್ತೆ ಕ್ರೈಮ್ ನಡೆದಿರೋ ಜಾಗನೂ ಕೂಡ ನಾವು ಅವ್ರ ಹ್ಯಾಂಡ್ ಓವರಿಗೆ ಕೊಟ್ಬಿಟ್ಟಿದೀವಿ. ಇವರು ಅಲ್ಲಿ ಫಿಂಗರ್ ಪ್ರಿಂಟ್ಸ್ ತಗೊಳ್ಳಿಲ್ಲ, ಏನು ತಗೊಳ್ಳಿಲ್ಲ, ಎಲ್ಲ ಆಗ್ಲಿಲ್ಲ. ಮಾರನೇ ದಿನ ಬಂದು ನೀನ್ ಕಾರ್ ಸೀಸ್ ಮಾಡ್ತೀನಿ, ಮೊಬೈಲ್ ಕೊಡಿ ನಿಮ್ದು ಅಂತ ಹೇಳಿ ಎಲ್ಲ ಹ್ಯಾಂಡ್ ಓವರ್ ತಗೊಂಡ್ರು. ಅವಾಗ್ಲೂ ಕೂಡ ಸಹಕರಿಸಿದೀನಿ. ಮತ್ತೆ ನಂದು ಫಾರ್ಮ್ ಹೌಸ್ DVR CCTV DVR ಇವತ್ತವರೆಗೂ ಅವ್ರು ವಾಪಸ್ ಕೊಟ್ಟಿಲ್ಲ, ನಾನು ಕೊಟ್ಟಿದ್ದೀನಿ ಅವ್ರಿಗೆ. ಎಲ್ಲದಕ್ಕೂ ನಾನು ಸಹಕರಿಸಿದೀನಿ. ಯಾಕೆ ಆ ರೀತಿ ಮಾಡಿದ್ರು ಅಂತ ಹೇಳಿ ಅವ್ರಿಗೆ ಗೊತ್ತಿರ್ಬೇಕು. ಈಗ ಸಂಪತ್ ಅವರೇ, ಸೊ ಆರಂಭದಲ್ಲಿ ಒಂದಷ್ಟು ಅನುಮಾನಗಳಿದ್ದು, ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಗುಂಡು ಹಾರಿಸಿದ್ದ ಒಂದು ವಿಚಾರವನ್ನ ಅಲ್ಲಿ ಉಲ್ಲೇಖ ಮಾಡಿಲ್ಲ ದೂರಿನಲ್ಲಿ ಸಂಪತ್ ಅವರು ಅಂತ. ಸಂಪತ್ ಅವರ ಮೇಲೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇತ್ತು. ಆದ್ರೆ ಕೇಳಿ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಗುಂಡು ಹಾರಿಸಿದ್ದ ಪ್ರಕರಣವನ್ನ ಸೇರಿಸಬೇಡಿ ಅಂತ ನಿಮ್ಮ ಮೇಲೆ ಒತ್ತಡವನ್ನ ಹೇರಿದ್ರ ಅಂತ. ಒತ್ತಡ ಅನ್ನೋದಕ್ಕಿಂತ ಆರ್ಮ್ಸ್ ಆಕ್ಟ್ ನ ಬೇರೆ ಕಂಪ್ಲೇಂಟ್ ಅಲ್ಲಿ ಸೇರಿಸೋಣ, ಈಗ ಅರ್ಜೆಂಟ್ ಆಗಿ ನಾವು ಎನ್ಕ್ವೈರಿ ಮಾಡ್ಬೇಕು, ಇದನ್ನ ನಾವು ಸೇರಿಸ್ಕೊಂಬೋಣ, ಇದನ್ನ ನೀವೊಂದು ಇದನ್ ಮಾಡಿ ಅಂತ ಹೇಳ್ಬಿಟ್ಟು ನನ್ಗೆ ಅದಕ್ಕೆ ಸೈನ್ ಮಾಡ್ಕೊಂಡ್ರು ನನ್ಗೆ. ಈಗ ಸಂಪತ್ ಅವರೇ, ಆರ್ಮ್ಸ್ ಆಕ್ಟ್ ಯಾವುದೇ ವ್ಯಕ್ತಿ ಶಸ್ತ್ರಾಸ್ತ್ರ ಅಥವಾ ಮದ್ದುಗುಂಡುಗಳನ್ನ ಹೊಂದೋದಕ್ಕೆ ಅಥವಾ ಸಾಗಿಸುವುದಕ್ಕೆ ಅಧಿಕೃತ ಪರವಾನಗಿ ಹೊಂದಿರುವಂತದ್ದು ಅತಿ ಅಗತ್ಯ, ಇದು ಆರ್ಮ್ಸ್ ಆಕ್ಟ್ ಹೇಳುತ್ತೆ ಈ ವಿಚಾರವನ್ನು. ಯಾಕಂದ್ರೆ ಪರವಾನಗಿ ಇಲ್ಲದ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಳುವುದು ಕಾನೂನು ಬಾಹಿರ ಮತ್ತೆ ಶಿಕ್ಷಾರ್ಹ ಅಪರಾಧ ಅಂತ ಹೇಳುತ್ತೆ. ಸೊ ಹೀಗಿರುವಾಗ ಆರ್ಮ್ಸ್ ಆಕ್ಟ್ ಅಡಿ ದೂರು ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ಯಾಕೆ ಅಂತ? ನನಗೂ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಇಲ್ಲ ಆರ್ಮ್ಸ್ ಬೇರೆ ಸಪರೇಟ್ ತಗೋಬೇಕು, ನೀವೀಗ ಅಲ್ಲೇ ಆಗಿರೋದ್ರ ಬಗ್ಗೆ ಕೊಡಿ ಅಂತ ಹೇಳಿದ್ರು. ನಾನು ಆಮೇಲೆ ಸರ್ ಸ್ಟೇಷನ್ ಅಲ್ಲಿ ನಾನು ಸಂಪೂರ್ಣವಾಗಿ 2 ಪುಟದ ಕಂಪ್ಲೇಂಟ್ ಅನ್ನು ಬರೆದಿದ್ದೆ. ನಾನ್ ಕೊಟ್ಟಿದ್ದ ಕಂಪ್ಲೇಂಟ್ ಅನ್ನ ಅವ್ರು ತಗೊಂಡಿಲ್ಲ, ಅದ್ರಲ್ಲೆಲ್ಲ ಫಿಲ್ಟರ್ ಮಾಡಿ ಯಾಮ್ಸ್ ನೀವು ಹಾಕಬೇಡಿ ಅಂತ ಹೇಳಿ ಬೇರೆದನ್ನ ಎಮರ್ಜೆನ್ಸಿ SP ಬರ್ತಿದ್ದಾರೆ, ಎಲ್ಲ ಬರ್ತಿದ್ದಾರೆ, FIR ಲಾಂಚ್ ಮಾಡ್ಕೋಬೇಕು ಅಂದ್ರು. ಮತ್ತೆ ನೆಕ್ಸ್ಟ್ ಡೇ IG ಅವ್ರು ಬರೋದಕ್ಕಿಂತ ಇವ್ರ ನೈಟ್ ಎಲ್ಲ ನನ್ನನ್ನ ಎನ್ಕ್ವೈರಿ ಮಾಡಿದ್ರಲ್ಲ, ಅದಾದ್ಮೇಲೆ ನಾನು ಹೇಳ್ಬಿಟ್ಟು SP ಅವ್ರಿಗೆ ಹೇಳ್ಬಿಟ್ಟಿಲ್ಲ ಸರ್, ನಾನು ಫೈರ್ ಮಾಡಿರೋದು ನಿಜ, 3 ರೌಂಡ್ ಫೈರ್ ಮಾಡಿರೋದು ನಿಜ, 1 ರೌಂಡ್ ಎಂಟಿ ಕ್ಯಾಪ್ ಸಿಕ್ಕಿದೆ ಅಲ್ಲಿದೆ, 2 ನೀವು ಸರ್ಚ್ ಮಾಡಿ, ನಾನು ಇಲ್ಲ ಅಂತ ಯಾವ್ದೇ ಕಾರಣಕ್ಕೂ ಫೈರ್ ಮಾಡಿರೋದು ಮುಚ್ಚಿಡಕ್ ನಾನು ರೆಡಿ ಇಲ್ಲ, ನಾನು ಮಾಡಿರೋದು ನಿಜ ಅಂತ ನಾನು ಅವಾಗ್ಲೂ SP ಅವ್ರ ಮುಂದೆನೂ ಹೇಳಿದೀನಿ. ಅದಕ್ಕಿಂತ ಮುಂಚೆನೂ ಕೂಡ ನಾನು ಹಾಸ್ಪಿಟಲ್ ಕೂಡ ರಿಪೋರ್ಟ್ ಅನ್ನ ನಾನು ಫೈರ್ ಮಾಡಿ ಬಂದಿದ್ದೀನಿ ಅಂತಾನೆ ನಾನು ರಿಪೋರ್ಟ್ ಮಾಡಿರೋದು. ಸರಿ, ನಾನು ಎಲ್ಲೂ ಕೂಡ ಇದನ್ನ ಮುಚ್ಚಿಟ್ಟಿಲ್ಲ ಸರ್. ಮತ್ತೆ ಅವಾಗ ಹೇಳಿದ್ರು SP ಅವ್ರು, ಎಲ್ಲಪ್ಪ ಅವ್ರು ಫೈರ್ ಮಾಡಿದಾರಂತೆ, ಅದೇ ರೀತಿ ನೀವು ಕಂಪ್ಲೇಂಟ್ ತಗೊಳ್ಳಿ, ನೀವು ಬೇರೆ ಯಾವ್ದು ತಗೋಬೇಡಿ ಅಂತ ಹೇಳಿ ಮಾನ್ಯ SP ಅವರು ರಂಜಿತ್ ಭಂಡಾರ ಸಾಹೇಬ್ರು ಇವ್ರೆಲ್ಲರಿಗೂ ಇನ್ಸ್ಟ್ರಕ್ಟ್ ಮಾಡೋದು. ನೀವು ಇದ್ ಮಾಡ್ಬೇಕಪ್ಪ, ನೀವೇನ್ ಸತ್ಯ ನಡೆದಿದೆ ಅಂತ ಹೇಳ್ತಾ ಇದ್ದಾನೆ ಅದೇ ರೀತಿಯ ನೀವು ಮಾಡ್ಬೇಕು ಅಂತ ಹೇಳಿ ಪಾಪ ಅವರೆಲ್ಲ ಇನ್ಸ್ಟ್ರಕ್ಟ್ ಮಾಡಿದ್ರು. ಮೊನ್ನೆ ಅದಾದ್ಮೇಲೆ ನನ್ಗೆ IG ಸಾಹೇಬ್ರು ಮತ್ತೆ SP ಸಾಹೇಬ್ರು ಬಂದು ನನ್ಗೆ ಮಾರಲ್ ಸಪೋರ್ಟ್, ಧೈರ್ಯ ತುಂಬಿ, ಇವೆಲ್ಲ ಆಗ್ತವೆ ನಿಮ್ಗೆ, ನಿಮ್ಮ ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ನಾನು ಕೊಟ್ಟಿರೋದು ನಿಮ್ಗೆ ಪಿಸ್ತೂಲು, ನೀವು ಫೈರ್ ಮಾಡಿದ್ದೇನು ತಪ್ಪೇನಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಅರಿವು ಮೂಡಿಸಿದ್ರು ನನಗೆ. ಮತ್ತೆ ನೀವು ಎದುರು ಅವಶ್ಯಕತೆ ಇಲ್ಲ, ನಾವು ತನಿಖೆ ನಡೆಸ್ತೀವಿ ಅಂತ ಹೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಈಗ IG ಅವರು ಮತ್ತೆ SP ಸಾಹೇಬ್ರು ಭರವಸೆ ಮೇರೆಗೆ ನನಗೆ ಈ ತನಿಖೆ ಬಗ್ಗೆ ನನಗೆ ತುಂಬಾ ಕಾನ್ಫಿಡೆನ್ಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸಂಪತ್ ರಾಜ್ ಅವರೇ ಫ್ರೀಡಮ್ TV ಜೊತೆ ಮಾತಾಡಿದ್ದಕ್ಕಾಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.